ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಂಕಟಗಳಿಂದ ಪಾರಾಗುವುದು ಹೇಗೆ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ನಿನಗೆ ಗುಣವಾಗಲಿ ಎಂದು ಹೇಳಿದನು. ಈ ಪ್ರಪಂಚವು ಸಂಕಟಗಳಿಂದ ತುಂಬಿದ ಪ್ರಪಂಚ, ಉಪದ್ರವಗಳಿಂದ ತುಂಬಿದ ಪ್ರಪಂಚ. ಎಲ್ಲಿ ನೋಡಿದರೂ ದ್ರೋಹಗಳು, ಕಹಿಯ ಅನುಭವಗಳು, ವಂಚನೆಗಳು ಇವೇ ತುಂಬಿದೆ. ಮಾನವನು ಜಗತ್ತಿನಲ್ಲಿ ಸಮಾಧಾನವಿಲ್ಲದೆ ಪರಿತಪಿಸುತ್ತಿದ್ದಾನೆ. ಶರೀರದಲ್ಲಿ ಆರೋಗ್ಯವಿಲ್ಲದೆ ಭವನಿ ಪಡುತ್ತಿದ್ದಾನೆ. ಕೋಟ್ಯಾಂತರ ಜನರು ಕತ್ತಲೆಯಲ್ಲಿನ ಹುಳಗಳಂತೆ ಮಿಸುಗಾಡುತ್ತಾ, ಎಲ್ಲಿ ಬಿಡುಗಡೆ, ನನಗೆ ಬಿಡುಗಡೆ ಇಲ್ಲವೇ, ನನಗೆ ಬೆಳಕು ಬಾರದ, ನನಗೆ ವಿಮೋಚನೆ ಇಲ್ಲವೇ ಎಂದು ಪರದಾಡುತ್ತಿದ್ದಾರೆ. ಎಲ್ಲ ಕಡೆಗಳಲ್ಲಿ ಗಾಢಾಂಧಕಾರ ಮುಚ್ಚಿಕೊಂಡಿರುವಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಸಮೀಪದಲ್ಲಿ ಬಂದು ನಿಂತು ನಿಮ್ಮನ್ನು ನೋಡಿ ಹೇಳುವಂಥ ಒಂದು ಮಾತು, ನನ್ನ ಮಗನೇ, ನನ್ನ ಮಗಳೇ, ಧೈರ್ಯದಿಂದಿರು, ನಿನ್ನ ಸಂಕಟಗಳಿಂದ ನಾನು ಪಾರು ಮಾಡುತ್ತೇನೆ. ನೋಡ್ರಿ, ಈಗಾಗಲೇ ಓದಿಕೊಂಡಂಥ ಆ ಮೇಲ್ಭಾಗದ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ರಕ್ತ ಕುಸುಮ ರೋಗದಿಂದ ಬಳಲುತ್ತಾ ಸ್ತ್ರೀಗೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. 12 ವರ್ಷಗಳಿಂದ ರಕ್ತ ಕುಸುಮ ರೋಗವಿದ್ದಂಥ ಒಬ್ಬ ಹೆಂಗಸು ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದಳು. ಅವಳ ದೇಹವು 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ, ಬಲಹೀನತೆಯಿಂದ ಕ್ಷೀಣಳಾಗಿ ಬಳಲಿ ಹೋಗಿದ್ದಳು. ನೋಡ್ರಿ, ಈ ರೋಗದ ನಿಮಿತ್ತವಾಗಿ ಒಂದು ವೇಳೆ ಅವನ ಗಂಡ ಸ್ತೋತ್ರ ಅವಳನ್ನು ದೂರವಿರಿಸಿರಬಹುದು. ಅವಳ ವ್ಯಾಧಿಯಿಂದ ಎಲ್ಲ ವೈದ್ಯರನ್ನು ಅವಳು ನೋಡಿ ಆಯಿತು. ತನ್ನ ಮನೆ ಸಂಪಾದನೆ ಎಲ್ಲವನ್ನ ಕಳಕೊಂಡಿರಬಹುದು. ಆದರೆ ಶರೀರದಲ್ಲಿ ಸ್ವಲ್ಪವಾದರೂ ಸೌಖ್ಯವಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸುವಿನ ಬಗ್ಗೆ ಕೇಳಿದಾಗ ಅವಳ ಹೃದಯದಲ್ಲಿ ಒಂದು ನಂಬಿಕೆ ಹುಟ್ಟಿತು. ನಾನು ಆತನ ಬಟ್ಟೆಯನ್ನಾದರೂ ಮುಟ್ಟಿದರೆ ಸ್ವಸ್ಥಳಾಗುವೆನೆಂಬುದಾಗಿ ಹೇಳಿಕೊಂಡು ಸ್ತೋತ್ರ ಜನರ ಸಂಚಾರವನ್ನು, ದೊಡ್ಡ ಸಮೂಹವಿದೆ, ಯಾವುದನ್ನು ಸಹ ಲಕ್ಷ್ಯ ಮಾಡದೆ ವೇಗವಾಗಿ ಬಂದು ಕ್ರಿಸ್ತನ ವಸ್ತ್ರವನ್ನು ಮುಟ್ಟಿದಳು. ಯೇಸು ಕ್ರಿಸ್ತನ ಉಡುಪನ್ನು ಮುಟ್ಟಿದ ತಕ್ಷಣವೇ ಅವಳ ಕಷ್ಟ ಪರಿಹಾರವಾದದ್ದನ್ನು, ಅವಳಿಗೆ ಕಾಡುತ್ತಾ ಇದ್ದಂಥ ಆ ರೋಗ ನೀಗಿ ಹೋಗಿದ್ದನ್ನು ಅರಿತಳು. ಬೈಬಲ್ ಹೇಳ್ತದೆ, ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಅವಳ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಿತು. ಪ್ರೀತಿಯುಳ್ಳ ದೇವಜನರೇ, ಇಂದು ನಿಮ್ಮ ಸಂಕಟ ಯಾವುದು, ನಿಮ್ಮ ಕಷ್ಟ ಯಾವುದು, ನಿಮ್ಮ ಬೇನೆ ಯಾವುದು, ಸ್ವಲ್ಪ ಯೋಚಿಸಿ ನೋಡ್ರಿ. ಕುಟುಂಬದಲ್ಲಿ ಏಕಾಂಗಿಯಾಗಿ ನಿಂತು ಅವಮಾನ ಸಂಕಟದಿಂದಿರುವಿರಾ? ಸಾಲದ ಸಮಸ್ಯೆ ನಿಮ್ಮನ್ನು ಪೀಡಿಸುತ್ತಾ ಇದೆಯಾ? ಸರಿಯಾದ ಉದ್ಯೋಗವಿಲ್ಲದೆ, ಸಿಕ್ಕಿದ ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲದೆ ನೀವು ಪರಿತಪಿಸುತ್ತಿರಬಹುದು. ನಿಮ್ಮ ಸಂಕಷ್ಟಗಳು, ಕಷ್ಟಗಳು, ವೇದನೆಗಳು ಏನೇ ಆಗಿದ್ದರೂ ಕೂಡ ಸ್ತೋತ್ರ ನಿಮ್ಮನ್ನು ಕರುಣಿಸಿ, ಕನಿಕರಿಸಿ, ವಿಮೋಚನೆಯನ್ನು, ಸಮಾಧಾನವನ್ನು ಕೊಡಬಲ್ಲವನಾದ ಯೇಸುವಿನ ಬಳಿಗೆ ಬಂದರೆ ನಿಮ್ಮ ಸಂಕಟಗಳಿಂದ ನಿಮಗೆ ಬಿಡುಗಡೆ ಕೊಡುವರು. ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದ ದಿನಗಳಲ್ಲಿ ರೋಗದಿಂದ ಸಂಕಟ ಪಡುತ್ತಿದ್ದವರನ್ನು ನೋಡಿದನು. ಗುಣವಾಗದ ರೋಗವುಳ್ಳವರನ್ನು ಗುಣಪಡಿಸಿ ಅದ್ಭುತಗಳನ್ನು ಮಾಡಿದರು. ಅವರ ಮೇಲೆ ಕನಿಕರವಿಟ್ಟು ಅದ್ಭುತಗಳನ್ನು ಮಾಡಿದ ದೇವರು ಇಂದು ನಿನಗೂ ಸಹ ಒಂದು ಬಿಡುಗಡೆಯನ್ನು, ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿಮ್ಮ ಸಂಕಟಗಳು ತೀರಿ ಹೋಗಲಿಕ್ಕಿದೆ. ನಮ್ಮ ಸಂಕಟಗಳಿಂದ ಪಾರಾಗುವುದು ಹೇಗೆಂದರೆ, ನಾವು ಯೇಸುವಿನ ಬಳಿಗೆ ಬರಬೇಕು. ನಂಬಿಕೆಯಿಂದ ನಾವು ಯೇಸುವನ್ನು ಮುಟ್ಟಬೇಕು. ನಂಬಿಕೆಯಿಂದ ಯೇಸುವನ್ನು ಕೂಗಬೇಕು. ಆಗ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಈ ದಿನ ಹೇಳೋಣ, ಸ್ವಾಮಿ, ನಾನು ನಿನ್ನನ್ನು ನಂಬುತ್ತೇನೆ. ಹಾಲೆಲೂಯ. ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವಂಥ ದೇವರು. ಹೇಗೆ ಸ್ವಾಮಿ ಆ 12 ವರ್ಷದ ರಕ್ತ ಕುಸುಮ ಸ್ತ್ರೀಗೆ ದೇವರೇ ಒಂದು ಸೌಖ್ಯವನ್ನು ಕೊಟ್ಟರು, ಈ ಕ್ಷಣವೇ ಕುಟುಂಬದ ಮೇಲೆ ನಿನ್ನ ಸೌಖ್ಯದ ಶಕ್ತಿ ಇಳಿದು ಬರಲಿ ಸ್ವಾಮಿ.
ಸ್ವಾಮಿ ಮಕ್ಕಳನ್ನು ಸ್ವಾಮಿ ಹಿರಿಯರನ್ನು ಸ್ವಾಮಿ ಕುಟುಂಬದ ಸದಸ್ಯರನ್ನು ಒಪ್ಪಿಸಿಕೊಡುತ್ತೇವೆ. ಎಲ್ಲರನ್ನ ಬಲಪಡಿಸ್ರಿ, ಒಂದು ದೊಡ್ಡ ಅದ್ಭುತವನ್ನು ಬಿಡುಗಡೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಿನ್ನ ಜನರನ್ನು ನಡೆಸ್ರಿ. ನಿನ್ನ ಕೃಪೆ ದಯೆ ನಿನ್ನ ಮಕ್ಕಳ ಮೇಲಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮ ಎಲ್ಲ ಸಂಕಟಗಳಿಂದ ಕರ್ತನು ನಿಮ್ಮನ್ನು ಪಾರು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ. ದೇವರನ್ನ ನಂಬ್ರಿ. ಈ ದಿನ ಕೂಡ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.